ಶಾಸಕರಾದ ಡಾಕ್ಟರ್ ಎಚ್.ಡಿ. ರಂಗನಾಥ್ ಹಾಗೂ ಜಿಲ್ಲಾಧಿಕಾರಿ ಶುಭ್ ಕಲ್ಯಾಣ್ ರವರ ಜನಸಂಪರ್ಕ ಸಭೆಯಲ್ಲಿ ಆದೇಶಿಸಿದಂತೆ ತಾಲೂಕಿನಲ್ಲಿ 95,000 ಪೌತಿ ಖಾತೆಗಳು ಬಾಕಿ ಇದ್ದು ಕಂದಾಯ ಅಧಿಕಾರಿಗಳ ತಂಡ ಮನೆಗಳಿಗೆ ತೆರಳಿ ಸ್ಥಳದಲ್ಲಿ ಅಗತ್ಯ ದಾಖಲಾತಿಗಳನ್ನು ಪಡೆದು ಆಂದೋಲನದ ಮೂಲಕ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೂ ಮೊದಲನೇ ನಿಗದಿತ ದಿನಾಂಕದಂದು ತಮ್ಮ ಮನೆಗೆ ಅಧಿಕಾರಿಗಳು ಭೇಟಿ ನೀಡಲಿದ್ದಾರೆ. ತಾವು ದಯಮಾಡಿ ಅಧಿಕಾರಿಗಳಿಗೆ ಯಾವುದೇ ಹಣ ನೀಡಬೇಕಾಗಿಲ್ಲ, ಅಗತ್ಯ ದಾಖಲಾತಿಗಳನ್ನು ನೀಡಿ ಪೌತಿ ಆಂದೋಲನವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಹಶೀಲ್ದಾರ್ ಕರಿಯ ನಾಯಕ್ ವಿನಂತಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಎಚ್ಎಂ ಅಶೋಕ್, NPS ರಿಪೋರ್ಟ್, ಕುಣಿಗಲ್. ನಮಸ್ಕಾರ. ಕುಣಿಗಲ್ ತಾಲೂಕಿನಲ್ಲಿ ಈಗ ನಿನ್ನೆ ತಾನೇ ಮಾನ್ಯ ಜಿಲ್ಲಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಮತ್ತು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಕಂದಾಯ ವಿಚಾರಗಳ ಮತ್ತು ಇತರೆ ಇಲಾಖೆ ವಿಚಾರಗಳ ಬಗ್ಗೆ ನಡೆಯತಕ್ಕಂಥ ಜನಸಂಪರ್ಕ ಸಭೆಯಲ್ಲಿ ನೀಡಿದ ಸೂಚನೆಯಂತೆ ನಮ್ಮ ತಾಲೂಕಿನಲ್ಲಿ ಸುಮಾರು ಒಂದು 70,000 ಈ ಪೌತಿ ಮಾಡ್ತಕ್ಕಂಥ ಪ್ರಕರಣಗಳಿವೆ. ಈ ಪೌತಿ ಪ್ರಕರಣಗಳನ್ನು ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಟಾರ್ಗೆಟ್ ಕೊಟ್ಬಿಟ್ಟಿದ್ದಾರೆ. ಯಾವ ಥರ ಟಾರ್ಗೆಟು ಅಂತಂದರೆ, ನಮಗೆ ಪ್ರತಿ ದಿವಸ ಇಂತಿಷ್ಟು ಮಾಡಲೇಬೇಕು ಅನ್ನೋ ಒಂದು ಟಾರ್ಗೆಟ್ನ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ವಹಿಸಿರ್ತಾರೆ. ಪ್ರತಿ ದಿವಸ 150 ಮಿನಿಮಮ್ ಮಾಡಲೇಬೇಕು, ಮ್ಯಾಕ್ಸಿಮಮ್ ನೀವು ಎಷ್ಟಾರು ಮಾಡಿ ಅಂತ ಹೇಳಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾವು ಪ್ರತಿಯೊಂದು ಹೋಬಳಿಯಲ್ಲಿರ್ತಕ್ಕಂಥ ಉಪತಹಶೀಲ್ದಾರ್ಗೆ ಒಂದು ಟಾಸ್ಕ್ ಕೊಟ್ಬಿಟ್ಟಿದ್ದೀವಿ. ನಾನು ಕೂಡ ಗ್ರಾಮಗಳಿಗೆ ನಾನು ಭೇಟಿ ಕೊಡ್ತಾ ಇದ್ದೀನಿ. ಅವರು ನಮಗೆ ಒಂದು ಚಾರ್ಟನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಹೋಬಳಿಯವರು ನಮ್ಮ ಕಸಬಾ ಹೋಬಳಿಯಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ತಾರೆ. ಅವರು ರೆವಿನ್ಯೂ ಇನ್ಸ್ಪೆಕ್ಟರ್ ನನಗೆ ಒಂದು ಡೇಟ್ ಫಿಕ್ಸ್ ಮಾಡಿಬಿಟ್ಟು ಇಂಥ ದಿನಾಂಕದಿಂದ ನೆನ್ನೆ ಅಂದರೆ ನಮ್ಮದು ಆ ಕಾರ್ಯಕ್ರಮ ಆರಂಭ ಆಗೋಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು 23/6/2026 ಜನಸಂಪರ್ಕ ಸಭೆ ನಡೆಸಿರೋ ವಿಚಾರದಲ್ಲಿ ನಮಗೆ ನೀಡಿರ್ತಕ್ಕಂಥ ಸೂಚನೆ ಮೇರೆಗೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಶಾಸಕರು ಕುಣಿಗಲ್ ಕ್ಷೇತ್ರರವರು ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಕೂಡ ಇದರಲ್ಲಿ ಪಾಲ್ಗೊಳ್ತೀನಿ. ನಾನು ಕೂಡ ಇದರಲ್ಲಿ ಭಾಗಿಯಾಗಿ ನಮ್ಮ ರೈತಾಪಿ ವರ್ಗದವರ ಕೆಲಸವನ್ನು ಮಾಡಿಸಲಿಕ್ಕೆ ನಾನು ಕೂಡ ಪ್ರತಿ ಸಾರಿ ನಾನು ವಾರದಲ್ಲಿ 2-3 ದಿವಸ ನಾನು ಬರ್ತೀನಿ ಅನ್ನೋ ಒಂದು ಭರವಸೆ ನೀಡಿರ್ತಾರೆ. ಈ ನಿಟ್ಟಿನಲ್ಲಿ ನಾವು ಈಗ ಒಂದು ಕಾರ್ಯಕ್ರಮ ಥರ ಮಾಡಿ ಈ ಪೌತಿ ಖಾತಾ ಆಂದೋಲನ ಥರ ಮಾಡಿ ಎಲ್ಲರ ಹತ್ರನೂ ಕೂಡ ಇಂತಿಂಥ ದಿನಾಂಕದಂದು ಇಂತಿಂಥವರು ಇಂತಿಂಥ ಗ್ರಾಮಕ್ಕೆ ಭೇಟಿ ನೀಡಬೇಕು ಅನ್ನೋ ಒಂದು ತಾಕೀತನ್ನು ಕೊಟ್ಟಿರ್ತೀನಿ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರತಿಯೊಂದು ಹೋಬಳಿಯಲ್ಲೂ ಕೂಡ ಈ ಪೌತಿ ಖಾತಾ ಆಂದೋಲನ ನಡೀತಾ ಇದೆ. ಹೇಗೆ ಅಂತಂದರೆ, ಅವರು ಇಂಥ ದಿನಾಂಕದಂದು ಕೊಟ್ಟಿದ್ದಾರೆ ಅಂತಂದರೆ ಆ ದಿನಾಂಕಕ್ಕೆ ಪ್ರತಿಯೊಂದು ಮನೆಗೂ ಭೇಟಿ ಮಾಡಬೇಕು. ಪ್ರತಿಯೊಂದು ಮನೆಗೂ ಭೇಟಿ ನೀಡಿ ನೀವು ಪೌತಿ ಖಾತೆ ಮಾಡಿಸ್ಕೊಳ್ಳಿ ಅನ್ನೋ ಒಂದು ಸರ್ಕಾರದ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಅರಿವನ್ನು ಮೂಡಿಸ್ತಾ ಇದ್ವಿ. ಮೂಡಿಸೋದ್ರ ಜೊತೆಗೆ ಅವತ್ತು ಸಾಧ್ಯ ಆದರೆ ನಮಗೇನೋ ಅವ್ರ ಹತ್ರ ಇರ್ತಕ್ಕಂಥ ದಾಖಲೆಗಳು, ವಂಶವೃಕ್ಷ ಆಗಿರ್ಬೋದು, ಡೆತ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಅವ್ರ ಹತ್ರ ಏನು ದಾಖಲೆ ಇದೆಯೋ ಆ ದಾಖಲೆಗಳನ್ನು ಪಡ್ಕೊಳ್ತೀವಿ. ಒಂದು ಮನೆಯಲ್ಲಿ ಒಬ್ಬ ಪೌತಿ ಖಾತೆದಾರನಿಗೆ 6 ಜನ ಮಕ್ಕಳಿದ್ದಾರೆ ಅಂತಂದರೆ 6 ಜನ ಮಕ್ಕಳದು ಕೂಡ ನಾವು ವಂಶವೃಕ್ಷಕ್ಕೆ ಪಡ್ಕೊತೀವಿ. ಆ ವಂಶವೃಕ್ಷದಲ್ಲಿ ಅವರು 6 ಜನ ಮಕ್ಕಳದು ಕೂಡ ನಾವು ಒಂದು ಅವ್ರದ್ದೇನೋ ದಾಖಲೆಗಳಿರ್ತಾವೋ, ಯಾವುದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ವೋಟರ್ ID ಆಗಿರ್ಬೋದು, ಇಂಥ ದಾಖಲೆಗಳು ಪಡ್ಕೊಂಡು ಎಲ್ಲರಿಗೂ ಕೂಡ OTP ಹೋಗ್ತದೆ. OTP ಹೋಗೋ ಸಮಯದಲ್ಲಿ ಎಲ್ಲರೂ ಕೂಡ ನಮಗೆ OTP ಕೊಟ್ಟರೆ ಆ ಕೆಲಸ ತಕ್ಷಣದಲ್ಲಿ ಆಗ್ತದೆ. ಈ ಒಂದು ಪೌತಿ ಖಾತಾ ಒಂದು ಟೈಮ್ ಹೇಗಿರ್ತದೆ ಅಂದರೆ, ಒಂದು 15 ದಿವಸದಲ್ಲಿ ನಾವು ಇದನ್ನು ಬಗೆಹರಿಸ್ಕೊಡ್ತೀವಿ. 15 ದಿವಸ, ಮ್ಯಾಕ್ಸಿಮಮ್ 20 ದಿವಸ. 20 ದಿವಸದಲ್ಲಿ ಇದಕ್ಕೆ ಯಾವುದೇ ಥರವಾದ ಸರ್ಕಾರಿ ಶುಲ್ಕಗಳಿರುವುದಿಲ್ಲ. ಇದೆಲ್ಲ ನಾವು ಸರ್ಕಾರದ ಒಂದು ನಿರ್ದೇಶನಗಳಿಗೆ ಉಚಿತವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು. ಪ್ರತಿಯೊಬ್ಬ ರೈತರ ಮನೆ ಬಾಗಿಲಿಗೆ ಹೋಗಿ ನಾವು ಈ ಕೆಲಸವನ್ನು ಮಾಡಿಕೊಡ್ತೀವಿ ಅಂತ ನಾವೇ ಅವ್ರಿಗೆ ಭರವಸೆ ಕೊಡ್ತಾ ಇದ್ದೀವಿ. ಯಾರಿಗೂ ಏನೋ ಇದನ್ನು ನೀವು ಯಾರೂ ಏನೋ ಇದರಲ್ಲಿ ಆಮಿಷ ಒಡ್ಡಂಗಿಲ್ಲ, ನೀವು ಯಾರಿಗೂ ಏನೂ ಕೊಡೋಂಗಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಅವ್ರಿಗೆ ಹೇಳ್ಬಿಟ್ಟು ಈ ಕೆಲಸವನ್ನು ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಈ ಕಾರ್ಯದಲ್ಲಿ ಯಾರಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಅವ್ರ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತಲೂ ಕೂಡ ಹೇಳ್ಬಿಟ್ಟಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೆ ನಾವೇನು ಈ ಪೌತಿ ಖಾತೆ ಮಾಡ್ತೀವೋ ಸಂಜೆ ಈ ಪ್ರೋಗ್ರೆಸ್ಸನ್ನು ನಾವು ಪ್ರತಿ ದಿವಸ ಜಿಲ್ಲಾಧಿಕಾರಿಗಳು ಪ್ರತಿ ದಿವಸ 9 ಗಂಟೆಗೆ ನಮಗೆ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಹಶೀಲ್ದಾರ್ಗಳಿಗೂ ಎಲ್ಲ ಕಂದಾಯ ನಿರೀಕ್ಷಕರುಗಳು ಕೂಡ ನಮಗೆ ಜಿಲ್ಲಾಧಿಕಾರಿಗಳು ಗೂಗಲ್ ಮೀಟ್ ತಗೊಳ್ತಾರೆ. ಪ್ರತಿ ದಿವಸ ಒಂದು ದಿವಸ ಬಿಡ್ದಂಗೆ ಅವತ್ತು ನಾವು ನಮಗೇನು ಕೊಟ್ಟಿರ್ತಕ್ಕಂಥ ಟಾರ್ಗೆಟ್ ಇದೆಯೋ ಆ ಟಾರ್ಗೆಟ್ನ ನಾವು ರೀಚ್ ಮಾಡಿ ಮೇಡಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಮೇಡಮು ಕೂಡ ಹೇಗೆ ಅದನ್ನು ನೋಡ್ತಾರೆ ಅಂತಂದರೆ, ಬರೀ ನಾವು ಆ ಟಾರ್ಗೆಟ್ನ ರೀಚ್ ಮಾಡಿ ಯಾವುದೋ ಒಬ್ಬ VA ಅಥವಾ ಒಂದು ಹೋಬಳಿಯಿಂದ ಟಾರ್ಗೆಟ್ ರೀಚ್ ಆದರೂ ಕೂಡ ಅವ್ರು ಕೇಳಲ್ಲ. ಪ್ರತಿಯೊಬ್ಬ ವಿಲೇಜ್ ಅಕೌಂಟೆಂಟು ಕೂಡ ಪ್ರತಿ ದಿವಸ ಮಾಡಿರಬೇಕು ಅನ್ನೋ ಒಂದು ಟಾಸ್ಕ್ ಮೇಡಮ್ ಹತ್ರ ಇದೆ. ಹಾಗಾಗಿ ನಮಗೆ ಈ ಜಿಲ್ಲೆಗೆ ನಮ್ಮ ಕಂದಾಯ ಸಚಿವರು ಕೂಡ ಈ ಜಿಲ್ಲೆಯವರೇ ಆಗಿರೋದ್ರಿಂದ ನಾವು
ತುಮಕೂರು ಜಿಲ್ಲೆಯನ್ನು ನಾವು ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದೆ. ಹಾಗೂ ಕುಣಗಲ್ ತಾಲೂಕಿನಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಯೋಜನೆ ಮುಟ್ಟಬೇಕು ಅನ್ನೋ ಒಂದು ಉದ್ದೇಶ ಮಾನ್ಯ ಶಾಸಕರಿಗೆ ಇರೋದ್ರಿಂದ ನಾವು ಇದನ್ನು ತುಂಬ ಒಂದು ಶ್ರದ್ಧೆಯಿಂದ ಪ್ರತಿ ದಿವಸ ನಾನು ಹೇಳ್ತಿದ್ದೀನಿ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ, ಪ್ರತಿ ದಿವಸ ಬೆಳಿಗ್ಗೆ ನೀವು 8 ಗಂಟೆಯಿಂದ 10 ಗಂಟೆವರೆಗೆ ಹೋಗಿ, ಪ್ರತಿ ದಿವಸ 2 ಗಂಟೆ ಹೋಗಿ ಬೆಳಿಗ್ಗೆ, ಆದರೆ ನಿಮ್ಗೆ ರೈತರು ಸಿಗ್ತಾರೆ. ಅಂಥ ಸಂದರ್ಭದಲ್ಲಿ ನಿಮಗೆ ದಾಖಲೆಗಳನ್ನು ಕೇಳಿಕೊಂಡು ಪಡ್ಕೋಬೋದು. ಅಂಥ ಸಂದರ್ಭದಲ್ಲಿ ಎಲ್ಲರೂ ಸಿಗ್ತಾರೆ ಅಂತ ಹೇಳಿದ್ದೀನಿ. ಅದೇ ಥರ ಎಲ್ಲರೂ ಕೂಡ ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆ 11 ಗಂಟೆವರೆಗೂ ಕೂಡ ಹಳ್ಳಿಗಳಲ್ಲಿ ಇರ್ತಾರೆ. ಆಮೇಲೆ ಬಂದುಬಿಟ್ಟು ಕಲೆಕ್ಟ್ ಮಾಡಿರ್ತಕ್ಕಂಥ ದಾಖಲೆಗಳನ್ನು ಅದು ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಏನು ವೆಬ್ಸೈಟ್ ಇದೆಯೋ ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಪ್ಲೋಡ್ ಮಾಡಿದ ನಂತರ ಆ ಕಾರ್ಯಕ್ರಮ ಆರಂಭ ಆಗ್ತದೆ. ಈ ಒಂದು ಕಾರ್ಯವನ್ನು ನಾವು ಪ್ರತಿ ದಿವಸ ಮಾಡ್ತಾಯಿದ್ದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮೇರೆಗೆ ಹಾಗೂ ಮಾನ್ಯ ಶಾಸಕರ ಸೂಚನೆ ಮೇರೆಗೆ ಈ ಕಾರ್ಯವನ್ನು ನಾವು ಪ್ರತಿ ದಿವಸ ಮಾಡ್ತಾಯಿದ್ದೀವಿ. ಮೇಡಮ್ ನೀಡಿರ್ತಕ್ಕಂಥ ಒಂದು ಟಾರ್ಗೆಟ್ನ ನಾವು ಪ್ರತಿ ದಿವಸ ಮಾಡ್ತೀವಿ ಅನ್ನೋ ಒಂದು ಧ್ಯೇಯೋದ್ದೇಶವನ್ನು ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕುಣಗಲ್ ತಾಲೂಕಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಒಮ್ಮನಸ್ಸಿನಿಂದ ಇದು ಭಾಗಿಯಾಗಿ ಈ ಒಂದು ಸರ್ಕಾರದ ಒಂದು ಉದ್ದೇಶವನ್ನು ಈಡೇರಿಸಬೇಕು ಹಾಗೂ ಈ ಸರ್ಕಾರದ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ನಿಮ್ಮ ಒಂದು ಸಹಭಾಗಿತ್ವವನ್ನು ಕೂಡ ಇದರಲ್ಲಿ ತುಂಬ ಒಂದು ಮಹತ್ವ ಪಡ್ಕೊಂಡಿದೆ ಅನ್ನೋ ಒಂದು ಅಂಶವನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.